ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಯೂಟ್ಯೂಬ್ ಓಪನ್ ಮಾಡ್ಕೊಂಡ್ಮೇಲೆ 1,000 ಸಬ್ಸ್ಕ್ರೈಬರ್ಸು, 4,000 ಜನ ವಾಚ್ ಅವರ್ಸ್ ನೋಡಿ ವೀಕ್ಷಣೆ ಮಾಡಿದೆ, 4,000 ಗಂಟೆ ಅದು ಮಾನಿಟೇಷನ್ ಆಗುತ್ತೆ ಅನ್ನೋದು ಯೂಟ್ಯೂಬ್ನವರ ಆದೇಶ. ಸ್ನೇಹಿತರೆ, 1,000 ಸಬ್ಸ್ಕ್ರೈಬ್ ಮಾಡಿ 4,000 ಜನ ವೀಕ್ಷಣೆ ಮಾಡಬೇಕು ಅಂದರೆ ಅದೇನು ತಮಾಷೆ ಮಾತಲ್ಲ. ಯೂಟ್ಯೂಬ್ ಕ್ಷೇತ್ರಕ್ಕೆ ನಾನು ಮತ್ತೊಬ್ಬರು ಹೊಸಬ್ರು ಹೋದಾಗ ಯಾವ್ಯಾವ ಮೂಲೆಯಲ್ಲೂ ಜನ ಇರ್ತಾರೆ, ಕಂಟೆಂಟ್ ನೋಡಿ ಬರ್ತಾರೆ ಅಂತ ಹೇಳ್ತಾರೆ. ಕಂಟೆಂಟ್ ನೋಡಿ ಬರಬೇಕು ಅಂತಂದ್ರೂ ನಮಗೊಂದಿಷ್ಟು ಒಡನಾಟ ಇರಬೇಕು, ನಮ್ಮದೇ ಆದಂಥ ಸಬ್ಸ್ಕ್ರೈಬರ್ಸು. ಕಂಟೆಂಟ್ ಜೊತೆಗೆ ಆಗುತ್ತೆ, ಓಕೆ. ಅತಿ ಬೇಗ 1,000 ಜನ ನಮಗೆ ಸಬ್ಸ್ಕ್ರೈಬ್ ಆಗಬೇಕಾದ್ರೆ, 4,000 ಜನ ವಾಚ್ ಓವರ್ ಆಗಬೇಕಾದ್ರೆ ನಂದೊಂದು ಸಿಂಪಲ್ ಟ್ರಿಕ್ಸನ್ನ ಪ್ರಯೋಗ ಮಾಡಿದ್ರೆ ಹೇಗೆ ಅಂತ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಅದು ಹೇಗಪ್ಪ ಅಂತಂದರೆ, ಸ್ನೇಹಿತರೆ, 1,000 ಜನ ನಾವು ಒಂದು ಗ್ರೂಪ್ ಮಾಡ್ಕೊಳ್ಳೋದು. ಅಂದರೆ ನಮಗೆ ಪರಿಚಯ ಇರೋರು ಯಾರಾದರೂ ಅಷ್ಟೇ, ಎಲ್ಲರಿಗೂ ಹೇಳ್ಕೊಳ್ಳೋದು. ನಾವು 1,000 ಜನನ ನಾವು ಪಟ್ಟಿ ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡ್ಕೋಬೇಕು ನಾವು. ಇನ್ನೊಂದು ವಿಷಯ ಸ್ನೇಹಿತರೆ, ಇಲ್ಲಿ ಯೂಟ್ಯೂಬು ಸ್ವಂತ ಚಾನಲ್ಲು ಪ್ರತಿಯೊಬ್ಬ ವ್ಯಕ್ತಿಗೂ ಅವಶ್ಯಕತೆ. ಒಂಥರ ಹೆಲ್ತ್ ಕಿಟ್ ಇದ್ದಂಗೆ ಸ್ನೇಹಿತರೆ ಇದು. ಯೂಟ್ಯೂಬ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚಂದಾದಾರರಾಗಿರಬೇಕು ಮತ್ತು ಅವ್ರದ್ದೇ ಒಂದು ಚಾನಲ್ ಇರಬೇಕು. ಅದರ ಅವೇರ್ನೆಸ್ ಕೂಡ ನಾವು ಮೂಡಿಸ್ಬೇಕು ಬಹುತೇಕರಿಗೆ. ಇವತ್ತು ಸ್ಮಾರ್ಟ್ಫೋನ್ಗಳಿಗೆ ಎಲ್ಲರ ತಾವು ಇದೆ. ಕುಟುಂಬದಲ್ಲಿ ಒಂದು 4 ಜನ ಸದಸ್ಯರಿದ್ದಾರೆ ಅಂತಂದರೆ ಪ್ರಬುದ್ಧ ವಯಸ್ಸಿನವರು, ಅವರು ಕೂಡ ಅವ್ರ ಹತ್ರ ಸ್ಮಾರ್ಟ್ಫೋನ್ ಇರುತ್ತೆ, ಅಲ್ಲಲ್ಲೂ ಸಬ್ಸ್ಕ್ರೈಬ್ ಮಾಡಿಸಿ ಅವ್ರದ್ದು ಒಂದು ಚಾನಲ್ ಮಾಡಿಸಿ ಮತ್ತು ನಮ್ಮ ಚಾನಲ್ಸ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಕಾಗುತ್ತೆ. ಮತ್ತು ಮಕ್ಕಳಿಗೂ ಕೂಡ ಇವತ್ತು ಶಾಲೆಗಳಿಗೆ ಬಹುತೇಕ 6-7 ತರಗತಿ ಅಪ್ ಟು 10ನೇ ತರಗತಿ ದಾಟಿದ ಮೇಲಂತೂ ಮಕ್ಕಳಿಗೆ ಇರಲೇಬೇಕಾಗುತ್ತೆ. ಅವ್ರದ್ದು ಒಂದು ಚಾನಲ್ನ ಓಪನ್ ಮಾಡಿ ಮತ್ತು ನಾವೆಲ್ಲ ಸೇರಿ ಒಟ್ಟಿಗೆ 1,000 ಜನ ಚಂದಾದಾರನ ನಾವು ರೆಡಿ ಮಾಡ್ಕೋಬೇಕು. ಇದೊಂದು ನನ್ನ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಅಂತಿದೆ. ನಿಮ್ಮ ಅಭಿಪ್ರಾಯ ತಿಳಿಸಿ. 1,000 ಜನ ಚಂದಾದಾರನ ಹೊಸದಾಗಿ ನಾವು ಕ್ರೌಡೀಕರಿಸಿ ಅವ್ರ ಹತ್ರ ಫೋನ್ ಇದ್ದವ್ರ ಹತ್ರ, ಅಥವಾ ಚಾನಲ್ ಇರಲಿ ಇಲ್ಲದೇ ಇರಲಿ, ಇಲ್ಲ ಅಂತಂದರೆ ನೀವು ಒಂದು ಚಾನಲ್ನ ಪ್ರಾರಂಭ ಮಾಡಿ ಅಂತ ನಾವು ಹೇಳಬೇಕು. ಯಾಕಪ್ಪ ಅಂತಂದರೆ ನಮ್ಮ ಅನುಕೂಲಕ್ಕೋಸ್ಕರ ಆ ಥರದೊಂದು ನಾವು ಮಾಡ್ಕೊಬಿಟ್ಟು 1,000 ಜನ ಚಂದಾದಾರನ ಒಂದು ಪಟ್ಟಿ ಮಾಡಿಕೊಂಡು ನಾವೆಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡ್ಕೊಂಡು ಒಂದೇ ನೈಟ್ನಲ್ಲಿ, ಒಂದೇ ದಿವಸದಲ್ಲಿ, ಒಂದೇ ಕ್ಷಣದಲ್ಲಿ 1,000 ಜನಕ್ಕೂ 1,000 ಜನ ಸಬ್ಸ್ಕ್ರೈಬರ್ಸ್ ಆಗಿಬಿಡ್ತಾರೆ ಸ್ನೇಹಿತರೆ. ಮತ್ತಿರೋದು ವಾಚ್ ಓವರ್ನಲ್ಲಿ 1,000 ಜನ ಕೂಡ 4 ಗಂಟೆಗಳ ಟೈಮ್ ಮಾಡಿಬಿಟ್ರೆ, ಒಂದು ದಿವಸದಲ್ಲಿ 4 ಗಂಟೆ ಮಾಡಿಬಿಟ್ರೆ ಒಬ್ಬರು ಸಬ್ಸ್ಕ್ರೈಬರ್ಗೆ ಮಾನಿಟೇಷನ್ ಆಗಿಬಿಡ್ತಾರೆ. ಅವ್ರದ್ದು 4,000 ಜನ ವಾಚ್ ಓವರ್ ಆಗಿಬಿಡ್ತಾರೆ. 1,000 ಜನ ನಾವು ಮಿಂಗಲ್ ಆದ ತಕ್ಷಣ ಎಲ್ಲರೂ ಕೂಡ 1,000 ಜನ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ. ಅದರಲ್ಲೂ ಹೊಸಬ್ರಲ್ಲಿರಲಿ, ಹಳಬರಿಗೆ ಆರ್ಗನೈಸ್ ಮಾಡಿ ಈ ಥರ ಒಂದು ಚಾನಲ್ ಮಾಡಿ ಅಂತ ಹೇಳೋದಾಗಲಿ. ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಇದು ಒಂದು ಗ್ರೌತ್ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಕಂಟೆಂಟನ್ನು ಹೇಗೆ ಹಾಕ್ತೀವಿ, ಅದ್ರ ಮೇಲೆ ನಮಗೆ ಸಬ್ಸ್ಕ್ರೈಬರ್ಸ್ ಹೇಗೆ ಬರ್ತಾರೆ, ಅದರಲ್ಲಿ ದೊಡ್ಡವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ ಅಂತ ಹೇಳ್ತಾರಲ್ಲ, ಅದರಷ್ಟೇ ಇದಕ್ಕೂ ಸ್ಥಾನಮಾನ ಇದೆ. ಹೊಸದಾಗಿ ನಾವೇ ಒಬ್ಬರನ್ನ ಒಂದು ಪಟ್ಟಿ ಮಾಡಿಕೊಂಡು 1,000 ಜನರನ್ನ ಕ್ರೌಡೀಕರಿಸಿ, ಗೊತ್ತಿಲ್ಲ, ಇನ್ ಕೇಸ್ ಅವ್ರಿಗೆ ಗೊತ್ತಿಲ್ಲ ಅಂತಂದರೂ ಕೂಡ ಅವ್ರಿಗೆ ನೀವೊಂದು ಚಾನಲ್ನ ತೆರೀರಿ, ತೆರೆದ ಮೇಲೆ ನಿಮ್ದು ಏನಿದೆ ಆ್ಯಕ್ಟಿವಿಟೀಸು ಅದನ್ನು ಹಾಕಿ, ನಮ್ಮದೊಂದು ಚಾನಲ್ ತೆಗ್ದಿದ್ದೀವಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಾವು ನಿಮಗೆ ಸಬ್ಸ್ಕ್ರೈಬರ್ ಆಗ್ತೀವಿ ಅಂತಂದ್ಬಿಟ್ಟು ಎಲ್ಲ ಕೂಡು ಕುಟುಂಬ, ಅವಿಭಕ್ತ ಕುಟುಂಬ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಅವಿಭಕ್ತ ಕುಟುಂಬ ಮಾಡ್ಕೊಬಿಡೋದು ಸ್ನೇಹಿತರೆ. ಸಾರಿ, ಫೋನ್ ಬಿದ್ದೋಯ್ತು. ನಮ್ಮ ಹತ್ರ ಒಂದು ಟ್ರೈಪ್ಯಾಡ್ ತೊಗೊಳೋದಕ್ಕೆಲ್ಲ ಅನುಕೂಲ ಮಾಡ್ಕೊಂಡಿಲ್ಲ, ಹಾಗಾಗಿ ತೊಂದರೆ ಆಯಿತು. ಮಾತಾಡೋಣ. 1,000 ಸಬ್ಸ್ಕ್ರೈಬರ್ನ ನಮ್ಮದೇ ಒಂದು ಚಂದಾದಾರನ ಮಾಡಿಕೊಂಡು ಮತ್ತು 4,000 ಜನ ಅಂತ ವಿಷಯಕ್ಕೆ ಬಂದಲ್ಲ ಸ್ನೇಹಿತರೆ. ಆ ವಿಷಯದಲ್ಲಿ ಒಂದು ನೈಟ್ ಸುಮ್ಮನೆ ರಾತ್ರಿ 10 ಗಂಟೆ ಮೇಲೆ ಚಾಲೂ ಮಾಡೋಣ, ನಾವು ಹಾಗೆ ಮಾಡಿ ಬಿಟ್ಬಿಡೋಣ ಅಷ್ಟೇ. ನಂದು ನಿಮ್ಮದು 1,000 ಜನದಲ್ಲಿ ಏನಿರುತ್ತೆ, ಒಂದು ಆಕೆ ಇರ್ತಾರೆ. ಏನು ಮಾಡಿದ್ರು ಕಂಟೆಂಟೇ ಸ್ನೇಹಿತರೆ, ಏನು ಮಾಡಿದ್ರು ವಿಚಾರಗಳಿದ್ದೇ ಇರ್ತವೆ ಪ್ರತಿಯೊಂದಕ್ಕೂ. ಇಲ್ಲಿ ಮುಗಿಸೋದು ಯಾವಾಗ ಅಂತಂದರೆ, ಚಾನಲ್ ಮಾಡಿದಾಗ ಸ್ನೇಹಿತರುಗಳು, ಮಿತ್ರವರ್ಗಗಳು, ಅವ್ರಿಗೆ ಸಬ್ಸ್ಕ್ರೈಬರ್ಸ್ ಇರಲ್ಲ ಮತ್ತು ವಾಚ್ ಓವರ್ಸ್ ಇರಲ್ಲ. ಯಾಕಿರೋಕ್ಕೆ ಸಾಧ್ಯ? ಎಲ್ಲ ಮುಂಚೂಣಿಯಲ್ಲಿ ಇರ್ತಾರೆ. ಕೆಲವರು ಒಳ್ಳೊಳ್ಳೆ ಕ್ಯಾಮ್ರಾ ಬಳಸಿರ್ತಾರೆ. ಆಮೇಲೆ ಕಂಟೆಂಟ್ ಎಲ್ಲನೂ ಒಂದೇ, ಒಂದು ಬಂತು ಕಂಟೆಂಟ್ ಒಂದೇ, ಎಲ್ಲವೂ ಇದೆ. ಒಳ್ಳೆ ಕ್ಯಾಮ್ರಾ ಬಳಸಿರ್ತಾರೆ, ವಿಚಾರನ ನೀಟಾಗಿ ಹೇಳ್ಕೊಳಕ್ಕೆ ಹೋಗಿರ್ತಾರೆ. ನಾವು ಹೇಳಿರ್ತೀವಿ, ಹೊಸಬ್ರು ಹೇಳಿರ್ತಾರೆ ಸ್ನೇಹಿತರೆ, ಅವ್ರಿಗೆ ಎತ್ತು ಕೊಡೋದಕ್ಕಿರಲ್ಲ. ಅಯ್ಯೋ, ಅಪರೂಪ ಆಗೋಗ್ತಾರೆ.
ಅದೇ 1,000 ಸಬ್ಸ್ಕ್ರೈಬರ್ಸ್ ನಾವು ಈ ಥರ ಚಂದಾದಾರರು ಮಾಡ್ಕೊಂಡು ನಮಗೆ ನಾವು ಆಗ್ಬಿಡ್ತು ಅಂದಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ 1,000 ಚಂದಾದಾರರಾದರು ಅಂತ. ಮತ್ತು ದಿನದಲ್ಲಿ 4 ಗಂಟೆ ಟೈಮ್ ಸ್ನೇಹಿತರೆ ಒಬ್ಬೊಬ್ರದನ್ನ ಇಟ್ಕೊಬಿಟ್ಟು ನಾವು ಗ್ರೂಪ್ನಲ್ಲಿ ಸುಮ್ಮನೆ ರಾತ್ರಿ 10 ಗಂಟೆ ಮೇಲೆ ನಾನೊಂದು ಮಾಡಿರ್ತೀನಿ, ಅವರೊಂದು ಮಾಡಿರ್ತಾರೆ, 1,000 ಜನನೂ ಒಂದು ಪ್ರೋಗ್ರಾಮ್ ಮಾಡೇ ಇರ್ತಾರೆ, ಒಂದೊಂದು ಕಾರ್ಯಕ್ರಮ. ಯಾವುದು ಕೊಟ್ಟರು ಅದು ಕಾರ್ಯಕ್ರಮನೇ. ವಿಸಿಟ್ ಮಾಡಿದ್ರೆ ಅದು ಟ್ರಾವೆಲಿಂಗ್ ಆಗ್ಬೋದು, ಅಡುಗೆ ಆಗ್ಬೋದು, ಟೀಚಿಂಗ್ ಆಗ್ಬೋದು, ವಿಚಾರಧಾರೆಗಳಾಗ್ಬೋದು, ಯಾವುದಾದ್ರೂ ಮಾಡೇ ಇರ್ತಾರೆ. ನಾವು ಆರ್ಗನೈಸ್ ಮಾಡ್ಕೊಳ್ಳೋಣ, ಸಣ್ಣ ಮೀಟಿಂಗ್ ಮಾಡ್ಕೊಳ್ಳೋಣ. ಆ ಥರ ಮಾಡಿಬಿಟ್ಟು ಒಂದು ನೈಟು ರಾತ್ರಿ 10 ಗಂಟೆ ಮೇಲೆ ಯಾರ್ದೋ ಒಂದನ್ನು ಗ್ರೂಪ್ನಲ್ಲಿ ಹಾಕ್ಬಿಟ್ಟು ಆನ್ ಮಾಡಿ ನೋಡದೇ ಇರಿ, ನೋ ಪ್ರಾಬ್ಲಮ್ಸ್. 4,000 ವಾಚ್ ಓವರ್ ಆಗಿಬಿಡುತ್ತೆ. 4 ಗಂಟೆ ಟೈಮು 1,000 ಜನ ನೋಡಿಬಿಟ್ರೆ ಒಬ್ರದ್ದು ವಾಚ್ ಓವರ್ ಆಗುತ್ತೆ. ದಿನಕ್ಕೊಬ್ರದ್ದಾಗಲಿ ಒಂದಿಷ್ಟು ಹಂಗಂದರೆ 1000 ದಿವಸಕ್ಕೆ ಎಷ್ಟಾಗ್ಬೋದು ಹಂಗೆಲ್ಲ ಲೆಕ್ಕ ಹಾಕ್ಬೋದು. ಏನೂ ಇಲ್ಲದೆ ಚಾನಲ್ ಎಷ್ಟೋ ವರ್ಷ ಮಾಡ್ಬಿಟ್ಟು ಸುಮ್ಮನೆ ಕುಂತು ತುಕ್ಕಿಡ್ದಿರ್ತೀವಲ್ವ ಸ್ನೇಹಿತರೆ. ಈ ಥರ ಮಾಡೋದು. ಹಾಗೇ ಸ್ವಲ್ಪ ಇದನ್ನು ಹೊರತುಪಡಿಸಿ ಆಮೇಲೆ ಬೇರೆಯವ್ರು ಬರ್ತಾರೆ. ಇದೊಂದನ್ನು ಪ್ಯಾಟ್ರನ್ ಇಟ್ಕೊಬಿಟ್ಟು ನಾವು ಈ ರೀತಿಯಲ್ಲಿ 1,000 ಜನ ನಾವು ಚಂದಾದಾರರೆಲ್ಲ ಹೊಸಬ್ರನ್ನ ಹಳಬ್ರನ್ನೆಲ್ಲ ಕ್ರೌಡೀಕರಿಸ್ಕೊಂಡು ನಾವು ಅವ್ರ ಹತ್ರ ಒಂದು ಸಣ್ಣ ಮೀಟಿಂಗ್ ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ನಲ್ಲೋ ಫೋನ್ನಲ್ಲೋ ಅನುಕೂಲ ಇದ್ದರೆ ಸಿಕ್ಕಿದ್ರೋ ಈ ರೀತಿ ಮಾಡ್ಕೊಂಡು ಚಾನಲ್ನು ಗ್ರೋತ್ ಮಾಡ್ಕೋಬೋದು. ಚಾನಲ್ ಕ್ರಿಯೇಟಿವಿಟಿ ಬಗ್ಗೆನೂ ಡಿಸ್ಕಸ್ ಮಾಡ್ಕೋಬೋದು. ಕ್ರಿಯೇಟಿವಿಟಿ ಅವ್ರ ಇನ್ಸೆಟ್ಟು ಸ್ನೇಹಿತರೆ, ಅವ್ರ ಬರ್ತನಲ್ಲಿ ಬರೋದು. ಇದು ಒಂದಿಷ್ಟು ನಿಯಮಗಳಿರುತ್ತಲ್ಲ, ಇಂಥ ನಿಯಮಗಳನ್ನ ಬಹುತೇಕ ಚಾನಲ್ನ ಈ ರೀತಿ ಮಾಡ್ಕೊಂಡ್ರೆ 1000 ನಾವು ಚಂದಾದಾರರು ಅಂತಂದಾಗ ಅದು ಕಡಿಮೆನೇ ಆಗ್ಬೋದು, ಏನೇ ಆಗ್ಬೋದು, ಒಂದು ಸ್ವಲ್ಪ ಗ್ರಿಪ್ ಸಿಕ್ಕಾಗುತ್ತೆ. ಚೈನ್ ಸಿಸ್ಟಮ್ ಆಗುತ್ತೆ ಸ್ನೇಹಿತರೆ. ಈ ಚೈನ್ ಸಿಸ್ಟಮ್ನಲ್ಲಿ ಯೂಟ್ಯೂಬ್ ಏನು ನಮಗೆ ತೊಂದರೆ ಕೊಡಲ್ಲ. ಯೂಟ್ಯೂಬು ಭಾಳ ಸೇವಾ ಮನೋಭಾವನೆ ಸ್ಥಿತಿಯಲ್ಲಿರುವಂಥದ್ದು. ಯೂಟ್ಯೂಬ್ ಚಾನಲ್ಲು ಅದು ಅದರದ್ದು ಸಂಸ್ಥೆ ಇದೆಯಲ್ಲ, ಅದು ಸೇವಾ ಭಾವನೆಯಿಂದನೇ ಅದು ಆ ಮಟ್ಟಕ್ಕೆ ಬಂದಿರೋದು. ಅದರಿಂದನೇ ಅದು ಜಗತ್ತಿನೆಲ್ಲ ವ್ಯಾಪಿಸ್ಬಿಟ್ಟಿದೆ. ಯಾಕೆಂದರೆ ಪಕ್ಕಾ ಸರ್ವಿಸ್ ಬ್ರೈನ್ ಅದು. ನೀವು ದುಡಿರಿ, ನಮಗೂ ಕೊಡಿ, ಇನ್ನೊಬ್ಬರು ದುಡಿಲಿ, ಅವರು ತಿನ್ನಲಿ, ನೀವು ನೋಡಿರಿ, ನೀವು ಕಲೀರಿ, ನಿಮ್ಮದು ಹಾಕಿ ಇನ್ನೊಬ್ರದ್ದು ಹಾಕಲಿ, ಅವರು ನೋಡಲಿ, ನೀವು ನೋಡಲಿ ಅಂತ ಈ ರೀತಿ ವಿಚಾರಧಾರೆನ ಮಾಡ್ಕೊಂಬಂದಿದೆ ಯೂಟ್ಯೂಬ್. ಇದು ನಾವು ಫಸ್ಟು ಸಬ್ಸ್ಕ್ರೈಬ್ನ 1,000 ಜನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮತ್ತು 4,000 ಜನ ವಾಚ್ ಅವರ್ಗೆ ಇದೊಂದು ಸೂಕ್ತ ಮಾರ್ಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ತಿಳಿಸಿ, ಆಲ್ಟ್ರ್ ಮಾಡ್ಕೊಳ್ಳೋಣ. ಒಟ್ಟಿಗೆ ಇದ್ದರೆ ಸ್ವೀಕರಿಸೋಣ. ಇದರಲ್ಲಿ ಒಟ್ಟಿಗೆ ಮಾಡೋಣ ಅಂತಂದರೆ ನನ್ನ ವಾಟ್ಸಪ್ ನಂಬರ್ನ ನಾನು ಹೇಳ್ತೀನಿ, ನಿಮ್ಮ ನಂಬರ್ನೂ ನೀವು ಹಾಕಿ 8147190919. ಇದು ನನ್ನ ವಾಟ್ಸಪ್ ನಂಬರ್ ಸ್ನೇಹಿತರೆ. ನಿಮಗೂ ಈ ರೀತಿಯ ಸವಲತ್ತು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ನಂಬರ್ ಹಾಕಿ, ನಾವೆಲ್ಲ ಗ್ರೂಪ್ ಮಾಡ್ಕೋಣ. ನಮ್ಮ ಥರನೇ ಬಹುತೇಕರು ಗ್ರೂಪ್ ಆಗಲಿ. ವಾಚ್ ಓವರು ಮತ್ತು 1,000 ಸಬ್ಸ್ಕ್ರೈಬರು ಸುಲಭವಾಗಿ ಆಗಿಬಿಡ್ತು ಅಂತಂದರೆ ಏನು ಮಾಡಿದ್ರು ಕಂಟೆಂಟೇ ಸ್ನೇಹಿತರೆ, ಏನು ಮಾಡಿದ್ರು ಕಂಟೆಂಟೇ. ನೋಡ್ತಾರೆ ಜನ. ಆಮೇಲೆ ಪ್ರತಿಯೊಬ್ಬರಿಗೂ ಚಾನಲ್ನ ಅವಶ್ಯಕತೆ ಇದೆ. ಪ್ರತಿ ಕುಟುಂಬಕ್ಕೂ, ಪ್ರತಿ ವ್ಯಕ್ತಿಗೂ ಅವ್ರದ್ದೇ ಒಂದು ಚಾನಲ್ ಇದ್ದರೆ ಇನ್ನೂ ಚೆಂದ. ನಂದಾಗಲಿ, ನಿಮ್ಮದಾಗಲಿ, ಇನ್ನೊಬ್ರದ್ದಾಗಲಿ. ಮನೆಗೂ ವ್ಯಕ್ತಿಗೂ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಥರ ಚಾನಲ್ ಸ್ವಂತ ಇದ್ದರೆ ಒಳ್ಳೆಯದು ಸ್ನೇಹಿತರೆ. ಈ ಅವೇರ್ನೆಸ್ನ ಮೂಡಿಸ್ತಾ ನಮಗೆ ಸಬ್ಸ್ಕ್ರೈಬರು ಚೆನ್ನಾಗಾಗ್ತಾರೆ. ನಾವು ಯಾರಿಗೋ ಮಾರ್ಗದರ್ಶನ ಕೊಟ್ಟಂಗಾಗುತ್ತೆ, ಒಂದು ಗ್ರೂಪ್ ಮಾಡ್ದಂಗಾಗುತ್ತೆ. ಒಂದು ದೊಡ್ಡ ಕಚೇರಿನಲ್ಲಿ CEO ಅವರ ಜವಾನಿಂದ ಹಿಡಿದು ಅವರೆಲ್ಲ ನೌಕರನ್ನು ಕರೆದು ಡಿಸ್ಕಸ್ ಮಾಡ್ಕೊತಾರೆ. ಆ ರೀತಿ ನಾವು ಚಂದಾದಾರರು ಚಾನಲ್ ಓಪನ್ ಮಾಡಿದ್ದೀವಿ ಅಂತಂದಮೇಲೆ ಈ ರೀತಿ ಒಂದು ಬೆಳವಣಿಗೆ ಆದರೆ ಚಂದ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ಹೇಗಿದೆ ತಿಳಿಸಿ. ಏನಾರ ಲೋಪದೋಷ ಇದ್ದರೆ ಹೊಟ್ಟೆಗೆ ಹಾಕಬಿಡಿ. ಗ್ರಾಮೀಣ ಪ್ರತಿಭೆ. ನಮಸ್ಕಾರ.